ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಸೆರೆಗನ್ನು ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಬಹುದು ಹೇಗೆ ಫೋಲ್ಡ್ ಮಾಡ್ತಿದ್ದಾರೆ ಅಂತ. ಇದು ನನ್ನ ತಂಗಿ ಮಾಡ್ತಾ ಇದ್ದಾರೆ. ನಿಮಗೆ ಸೆರಗು ಎಷ್ಟು ಲೆಂತ್ ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಆ ಲೆಂತ್ ಪ್ರಕಾರ ನೀವು ಕ್ಲೀನಾಗಿ ಐರನ್ ಮಾಡಬೇಕಾಗುತ್ತೆ. ನೀವು ಕ್ಲೀನಾಗಿ ಇಟ್ಕೊಂಡು ಐರನ್ ಮಾಡಬೇಕಾಗುತ್ತೆ. ಆ ಕಡೆ ಈ ಕಡೆ ಹೋದರೆ ಅದು ಎಳೆ ಬಂದುಬಿಡುತ್ತೆ. ಎಳೆಯನ್ನು ಕ್ಲೀನಾಗಿ ಸೆರಗನ್ನು ನೀಟಾಗಿ ಇಟ್ಕೊಂಡು ಈ ಥರ ಐರನ್. ಇಲ್ಲಿ ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಕ್ಲಿಪ್ನ ಸಹಾಯದಿಂದ, ಪಿನ್ನ ಸಹಾಯದಿಂದ ನೀವು ಐರನ್ ಪಾಟ್ನ ಮುಂದುವರಿಸಬಹುದು. ಅಂದರೆ ಇಷ್ಟು ಐರನ್ ಮಾಡಿದ್ರೆ ಇಷ್ಟು ಹೇಗೆ ಅಂತ, ಅದಕ್ಕೋಸ್ಕರ ಪಿನ್ ಹಾಕ್ಕೊತಿದ್ದೀನಿ. ಮತ್ತು ನೆರಿಗೆ ಎಲ್ಲಿವರೆಗೂ ಬೇಕು ಅಂತ ಅದಕ್ಕೂ ಕೂಡ ಪಿನ್ ಹಾಕೋಬೇಕಾಗುತ್ತೆ. ಮುಂದೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಕ್ಲೀನಾಗಿ ಐರನ್ ಮಾಡಿದ್ಮೇಲೆ ಮತ್ತೆ ಇಟ್ಕೊಂಡು ನೋಡಿ ಯಾವ ಥರ ಲುಕ್ ಕಾಣಿಸ್ತಿದೆ ಅಂತ. ಇವಾಗ ಮುಂದ್ಗಡೆ ಪಾರ್ಟ್ನ ನಾನು ಸೆರಗಾದ್ಮೇಲೆ ಮುಂದ್ಗಡೆ ನಮ್ಮ ಎದೆ ಹತ್ರ ಎಲ್ಲ ಕವರ್ ಮಾಡಲಿಕ್ಕೆ ಆ ಪಾರ್ಟ್ಸ್ನ ಕ್ಲೀನಾಗಿ ಐರನ್ ಮಾಡ್ಕೊತಾ ಇದ್ದೀವಿ. ಇವಾಗ ನೆರಿಗೆನ ಕ್ಲೀನಾಗಿ ಫಸ್ಟ್ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಒಂದು ಪಿನ್ನ ಹಾಕ್ಕೊಂಡು ಕ್ಲೀನಾಗಿ ಮಾಡ್ಕೊಬೇಕಾಗುತ್ತೆ. ಫಸ್ಟು ಲೆಂತ್ ಪ್ರಕಾರ ನಿಮಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಲೆಂತನ್ನು ಅಡ್ಜಸ್ಟ್ ಮಾಡಿ ಪಿನ್ ಹಾಕಬೇಕಾಗುತ್ತೆ. ಫಸ್ಟು ಇದನ್ನು ಐರನ್ ಎಲ್ಲ ಮಾಡಬೇಕಾಗುತ್ತೆ. ನೆರಿಗೆನ ಮಾಡಬೇಕಾದ್ರೆ ಕ್ಲೀನಾಗಿ ಈ ಥರ ಎಲ್ಲ ಮಡಚಿ ಇಡಬೇಕಾಗುತ್ತೆ. ನೀವು ನೋಡ್ಬೋದು, ಸೆರಗು ಆ ಕಡೆ ಇದೆ. ನೆರಿಗೆ ನಮಗೆ ಎಷ್ಟು ಬೇಕು ಅಷ್ಟು ನಾವು ಮಾಡಿ ಅದನ್ನು ಐರನ್ ಮಾಡ್ತಾ ಇದ್ದೀವಿ. ಇವಾಗ ನೀವು ನೋಡ್ಬೋದು, ಫೋಲ್ಡ್ ಮಾಡಿ ನೆರಿಗೆ ಮತ್ತು ಎರಡನ್ನು ಫೋಲ್ಡ್ ಮಾಡಿ ಸೆರಗು ಮಾತ್ರ ಆಚೆಯಿಂದ ತೆಗೆದು ಈ ಥರ ಫೋಲ್ಡ್ ಮಾಡಿದ್ರೆ ರೆಡಿ ಆಗುತ್ತೆ. ಇಷ್ಟೇ ಸಿಂಪಲಾಗಿ ಸ್ಯಾರಿ ಡ್ರಾಪಿಂಗ್ನ ಮನೇಲೇ ಮಾಡ್ಕೊಬೋದು. ನಿಮಗೆ ಇದರಿಂದ ಏನಾದರೂ ಯೂಸ್ ಆದರೆ ಪ್ಲೀಸ್ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ಮತ್ತು ನನಗೆ ಅನಿಸುತ್ತೆ ನಿಮಗೆ ಇಷ್ಟ ಆಯಿತು ಅಂತ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.